ಮಾಡಿರುವಂತಹ ಮಹಿಳಾ ದಿನಾಚರಣೆಯಲ್ಲಿ ತುಂಬ ಜನ ಮಹಿಳೆಯರು, ಸಾಧನೆ ಮಾಡಿರುವಂತಹ ಮಹಿಳೆಯರು ಸನ್ಮಾನವನ್ನು ಸ್ವೀಕರಿಸಿದ್ದೀರಾ. ಅದಕ್ಕೆ ಮೊದಲನೇದಾಗಿ ನಮ್ಮ ಭಾರತ ಹೇಗಿತ್ತು ಈ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಅಂತ ನೋಡಿದಾಗ, ಹೆಣ್ಣು ಸಾಮಾಜಿಕ ಮನ್ನಣೆಗೆ ಅರ್ಹಳಲ್ಲ ಅನ್ನುವಂತಹ ಒಂದು ಪರಂಪರೆಯಿಂದ, ಒಂದು ದೇಶದ ಇತಿಹಾಸದಿಂದ ನಾವು ಬಂದಿರೋದು. ಆದ್ರೆ ಇವತ್ತು ನಮ್ಮ ದೇಶದಲ್ಲಿರುವಂತಹ ಪುರುಷರೇ, ಗಂಡಸರೇ ಹೆಣ್ಣು ಮಕ್ಕಳ ಸಾಧನೆಯನ್ನು ಗುರುತಿಸ್ತಾ ಇದ್ದಾರೆ ಅಂತಂದ್ರೆ ಎಲ್ಲಿಂದ ನಾವು ಎಲ್ಲಿ ತಲುಪಿದೀವಿ ಅಂತ ನಮ್ಮನ್ನ ನಾವು ಅವಲೋಕನ ಮಾಡ್ಕೊಳ್ಬೇಕಾಗುತ್ತೆ. ಆದ್ರೆ ಇಲ್ಲಿ ತುಂಬಾ ಚೆನ್ನಾಗಿ ಮಹಿಳಾ ದಿನಾಚರಣೆಯ ಹಿಸ್ಟ್ರಿಯನ್ನ ಮಾತಾಡಿದ್ರು. ಬಹುಶಃ ಅವರಿಗೆ ಎಕ್ಸ್ಪೀರಿಯನ್ಸ್ ಆಗಿರೋಷ್ಟು ನಮ್ಗೆ ಏಜ್ ಆಗಿಲ್ಲ. ಆದ್ರಿಂದ ಮುಂದುವರೆದ ಭಾಗ ಹಿಸ್ಟ್ರಿಯನ್ನ ಹೇಳಿದ್ರು. ಮುಂದುವರಿದ ಭಾಗ ಏನಂತಂದ್ರೆ ಮೇಡಮ್ ಅವರು ಈಕ್ವಲ್ ಪೇ ಬಗ್ಗೆ ಮಾತಾಡಿದ್ರು, ಸಮಾನ ವೇತನದ ಬಗ್ಗೆ ಮಾತಾಡಿದ್ರು. ಆದ್ರೆ ಸಮಾನ ವೇತನ ತಗೊಂಡ ಆದ್ಮೇಲೆ ಇವತ್ತಿನ ಮಹಿಳೆಯ ಸವಾಲೇನು ಅನ್ನುವಂಥದ್ದನ್ನ ನಾವು ಚರ್ಚೆ ಮಾಡ್ಬೇಕಾಗುತ್ತೆ. ಇವತ್ತು ಏನು ನಮ್ಗೆ ಕಷ್ಟಗಳಿದ್ದಾವೆ ಅಂತ, ನಮ್ಗೆ 9 to 5 ನಾವು ಆಫೀಸಲ್ಲಿ ದುಡ್ಡು ಬರ್ತೀವಿ, 2ನೇ ಶಿಫ್ಟ್ ಮನೆಗೆ ಬಂದು ಸ್ಟಾರ್ಟ್ ಆಗ್ತದೆ. ಇದು ಮೊದಲನೆಯ ಸವಾಲು ನಮ್ಮ ಮೇಲಿರುವಂಥದ್ದು. ನಾವು ಹಾಗಾದ್ರೆ ನೀವು ಇವತ್ತು ಬಹಳಷ್ಟು ಜನ ವಾಟ್ಸ್ಆ್ಯಪ್ ಫಾರ್ವರ್ಡ್ಸ್ಗಳಲ್ಲಿ ನೋಡಿರ್ತೀರ. ಒಂದು ಹೆಣ್ಣಿರ್ತಾಳೆ, ಸುತ್ತ 10 ಕೈ ಇರುತ್ತೆ, ಒಂದ್ ಕೈಯಲ್ಲಿ ಕಂಪ್ಯೂಟರು, ಇನ್ನೊಂದ್ ಕೈಯಲ್ಲಿ ಸೌಟು, ಒಂದ್ ಕೈಯಲ್ಲಿ ಮಗು. ಈ ತರದ ಒಂದು ವಾಟ್ಸ್ಆ್ಯಪ್ ಫಾರ್ವರ್ಡ್ಗಳು ಬಹಳಷ್ಟು ಜನ ಮಲ್ಟಿ ಟಾಸ್ಕಿಂಗ್. ಇದು ಎಷ್ಟು ಮಟ್ಟಿಗೆ ಖಂಡಿತವಾಗ್ಲೂ ನಮ್ಮಿಂದ ಸಾಧ್ಯ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಮಾಡ್ಬೋದು, ನಾವು ಮನುಷ್ಯರೇ. ಒಬ್ಬ ಪುರುಷನಿಗೆ ಬರೀ 9 ರಿಂದ 5 ಗಂಟೆ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಅಂತಂದ್ರೆ ನಾವು ಮನುಷ್ಯರಾಗಿರೋದ್ರಿಂದ ಅವ್ರಿಗಿಂತ ಇನ್ನೊಂದು 2 ಗಂಟೆ ನಾವು ಹೆಚ್ಚು ಕೆಲಸ ಮಾಡಬೇಕು. ಅದನ್ನ ನಮ್ಗೆ ಒಂದು ಗಿಲ್ಟ್ ಇರುತ್ತೆ. ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಆಫೀಸ್ಗೆ ಹೋಗ್ಬಂದು ಮನೇಲಿ ನನ್ನ ಮಗುಗೆ ನಾನು ಸಮಯ ಕಳೆಯೋಕ್ಕಾಗ್ತಾ ಇಲ್ಲ, ನನ್ನ ಗಂಡನಿಗೆ ನಾನು ರುಚಿಯಾದಂತ ಅಡುಗೆ ಮಾಡ್ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಗಿಲ್ಟನ್ನ ಅದು ಸಮಾಜದಕ್ಕಾಗಿ ಸಮಾಜ, ನಮ್ಮ ತಂದೆ ತಾಯಿ ನಾವು ಚಿಕ್ಕದಿದ್ದಾಗಲಿಂದಲೂ ಅದನ್ನ ನಮ್ಮ ತುಂಬಿಟ್ಟಿರ್ತಾರೆ ತಲೆಯೊಳಗೆ. ಅದನ್ನ ನಾವು ಬಿಡ್ತಾ ಬರ್ಬೇಕು. ಆಗ ಮಾತ್ರ ನಾವು ಏನು ಹೊರಗಡೆ ಹೋಗಿ ದುಡ್ಕೊಂಡು ಬಂದು ಮನೆಯಲ್ಲಿ ಮಾಡ್ತೀವಲ್ವಾ, ಕೆಲಸದವ್ರನ್ನ ಇಟ್ಕೊಳ್ತೀವಿ, ಅಡುಗೆ ಮಾಡ್ಲಿಕ್ಕೆ ಅವ್ರನ್ನ ಇಟ್ಕೊಳ್ತೀವಿ. ಇಲ್ಲಪ್ಪ ನಮಗೆ ಅಡುಗೆ ಮಾಡಿಸ್ಕೊಳ್ಳೋದು ಆಗೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅದನ್ನ ನಾವು ಗಿಲ್ಟ್, ಇದು ಬಹಳಷ್ಟು ನನ್ನನ್ನು ಸೇರಿದಾಗ ನನಗೆ ತುಂಬಾ ಕಾಡುವಂತಹ ಒಂದು ಸಮಸ್ಯೆ. ಯಾಕಂದ್ರೆ ಹೊರಗಡೆ ಹೋಗಿ ದುಡ್ಕೊಂಡು ಬಂದು ಮನೆಯಲ್ಲೂ ದುಡಿಲಿಕ್ಕೆ ಕಷ್ಟ ಆಗ್ತದೆ. ಅಂದ್ರೆ ಎರಡನೇದು, ಈ ಹಾದಿಯಲ್ಲಿ ನಾವೇನಾಗ್ತಾ ಇದ್ದೀವಿ ಅಂತಂದ್ರೆ ನಾವು ಇಮಿಟೇಟಿಂಗ್ ದ ಮೆನ್, ಪುರುಷರನ್ನ ನಾವು ಮಿಮಿಕ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಮಿಮಿಕ್ ಮಾಡ್ತಾ ಇದ್ದೀವಿ. ಅವ್ನು ಹಂಗಿರ್ತಾನ, ನಾನು ಅವ್ನು ಹಂಗೆ ಮಾಡ್ತಾನ, ನಾನು ಹಂಗೆ ಮಾಡ್ತೀನಿ. ಅದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ನೆಕ್ಸ್ಟ್ ಕ್ವೆಶ್ಚನ್ ಇವತ್ತು ನಮಗೆ ಕಾಡ್ತಾ ಇರೋದು. ಆದ್ರೆ ಮಹಿಳೆ ತನ್ನ ಸ್ತ್ರೀತ್ವವನ್ನೇ, ಅಂದ್ರೆ ಫೆಮಿನಿಸಮ್ನೇ ನಾವು ಕಾಪಾಡಿಕೊಂಡು ನಾವು ಮುಂದುವರಿಲಿಕ್ಕೆ ಸಾಧ್ಯ. ಇವತ್ತಿನ ಸೋಷಿಯಲ್ ಮೀಡಿಯಾ ನೋಡ್ತೀವಿ, ಓಕೆ ನಾವು ಒಂದು ಬಾಯ್ಕಟ್ ಬಟ್ ಅವರ ಒಂದು ಇದ್ರೆ ನಾವು ಹಂಗಿದ್ರೆ ನಾವು ಸಮಾನವಾಗಿದ್ದೀವಿ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ನಮ್ಮಲ್ಲಿರುವಂತಹ ಫೆಮಿನಿಟಿ ನೀವು ನೇಚರಲ್ ನೋಡಿದ್ರೆ ದೇರ್ ಆರ್ ಓನ್ಲಿ 2 ಎನರ್ಜೀಸ್, ಒಂದು ಮ್ಯಾಸ್ಕ್ಯುಲೈನ್ ಎನರ್ಜಿ, ಒಂದು ಫೆಮಿನೈನ್ ಎನರ್ಜಿ. ಅದು ನಮಗೆ ಸಿಕ್ಕಿದೆ. ಅದನ್ನ ನಾವು ಪೋಷಿಸ್ಕೊಂಡು ಅದರಲ್ಲಿ ನಾವು ಬೆಳೆಯುವಂತಹ ಒಂದು ಕಡೆ ಗಮನ ಕೊಡಬೇಕು ಅನ್ನೋದು ನನ್ನ ತುಂಬಾ ಇನ್ನೊಂದು ಇಂಪಾರ್ಟೆಂಟ್ ಆಗಿ ನಾನು ಇವತ್ತು ದುಡಿಯುವಂತಹ ಮಹಿಳೆಯರಲ್ಲಿ ನಾನು ನೋಡ್ತಾ ಇರೋದು, ಮೇಡಮ್ ಮಾತಾಡ್ತಾ ಇರೋದು ಮಾನಿಟರಿ ಬೆನಿಫಿಟ್ಸ್ ಏನಿದೆ. ಮಾನಿಟರಿ ಬೆನಿಫಿಟ್ಸ್ ಅನ್ನೋದನ್ನ ನೋಡಿದ್ರೆ ನಾವು ದುಡಿತಾ ಇದ್ದೀವಿ ಮಹಿಳೆಯರು, ಬಹಳಷ್ಟು ನಮ್ಗೆ ಅರ್ನಿಂಗ್ಸ್ ಇದೆ. ಆದ್ರೆ ಅದನ್ನ ಇನ್ವೆಸ್ಟ್ ಮಾಡೋದು ಹೇಗೆ, ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನನ್ನ ವೃದ್ಧಾಪ್ಯಕ್ಕೆ ನನಗೆ ಅದೊಂದು ಆಸರೆ ಆಗ್ತದೆ ಅನ್ನೋದನ್ನ ನಾವು ಕಲ್ತ್ಕೋತಾ ಇದ್ದೀವಿ. ಎಷ್ಟು ಜನ ಈಗ ನಮ್ಮ ಟ್ಯಾಕ್ಸ್ಗಳನ್ನ ನಾವೇ ಫೈಲ್ ಮಾಡ್ತೀವಿ. ಎಷ್ಟು ಜನ ನನಗೊಂದು ಏನೋ ಪ್ರಾಪರ್ಟಿ ತಗೋಬೇಕು ಅಥವಾ ಚಿನ್ನನೇ ತಗೋಬೇಕು ಅಂದ್ರೆ ನಮ್ಮ ಗಂಡನ ಕೇಳದೆ ತಗೊಳ್ಳುವಂತಹ ಒಂದು ಇದ್ರ ಕಡೆ ನಾವು ಎಷ್ಟು ಜನ ಮಾಡಿದ್ದೀವಿ. ಸೊ ಆ ಕಡೆ ನಾವು ದುಡಿದಂತಹ ಒಂದು ಹಣವನ್ನ ನಮಗೆ ಅದನ್ನ ನಮ್ಮ ಒಂದು ಸಂರಕ್ಷಣೆಗಾಗಿ ಬಳಸಿಕೊಳ್ಳುವಂತಹ ಒಂದು ಶಕ್ತಿ, ಆ ಒಂದು ಮಾನಸಿಕತೆಯನ್ನ ನಾವು ಅಲ್ಲೂ ದುಡ್ಡಿರ್ತೀವಿ. ನನಗೆ ನಾನು ಖರ್ಚು ಮಾಡ್ಕೊಂಡ್ಬಿಟ್ರೆ, ನನಗೆ ನಾನು ಸೇವ್ ಮಾಡ್ಕೊಂಡ್ಬಿಟ್ರೆ ಏನೋ ಅನ್ಕೊಂಡ್ಬಿಡ್ತಾನೆ. ಸೊ ಇದಿಷ್ಟು ಸಹ ಆಫ್ಕೋರ್ಸ್ ಇನ್ನೊಂದು ಮೂವ್ಮೆಂಟ್ 4ನೇದಾಗಿ ನಾನು ಹೇಳ್ಬೇಕಂತಂದ್ರೆ ಇವತ್ತಿನ ಒಂದು ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಮಹಿಳೆಗೆ ತನ್ನ ಖಾಸಗಿತನವನ್ನು ಕಾಪಾಡಿಕೊಳ್ಳುವಂಥದ್ದು ತುಂಬಾ ಕಷ್ಟ ಆಗ್ತದೆ. ಅದು ಸಹ ಇವತ್ತಿನ ಒಂದು ಚಾಲೆಂಜ್ ಆಗುತ್ತದೆ. ಈ ಒಂದು 4-5 ಚಾಲೆಂಜ್ಗಳು ನೀವು ಮನೆಗೆ ಹೋದ್ಮೇಲೆ ನಿಮ್ಮ ಒಂದು ಚಿಂತನೆಗೆ ಇದೆಲ್ಲದೂ ಎಡೆ ಮಾಡಿಕೊಡ್ತದೆ ಅಂತ ನನಗನ್ಸುತ್ತೆ. ಆಗ ಮಾತ್ರ ಮಹಿಳಾ ದಿನ ಸಾರ್ಥಕ ಆಗುವಂಥದ್ದು. ನಾನು ಹೇಗೆ ನೆಕ್ಸ್ಟ್ ಈ ಲೆವೆಲ್ಗೆ ನಾನು ಬಂದಿದ್ದೀನಿ, ನೆಕ್ಸ್ಟ್ ಈ ಲೆವೆಲಿಂದ ಇನ್ನೊಂದು ಲೆವೆಲ್ಗೆ ನಾನು ಮುಂದುವರಿಯುವಂಥದ್ದು. ಇದು ಪುರುಷರ ವಿರುದ್ಧ ಒಂದು ಏನಂತಂದ್ರೆ ಒಂದು ಹೋರಾಟ ಅಲ್ಲ,
ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಜನನಿ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಮುಖ್ಯವಾಗಿ ಅಶೋಕ್ ಸರ್ ಅವರಿಗೆ